ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿದೀವಿ ಸರ್. ಅದನ್ನ ಅವ್ರು ಕೇಳಿದ್ರ? ನೀವೇನು ಓದಿದ್ರು ನಿಮ್ ಯೋಗ್ಯತೆ ಇಷ್ಟೇ. ಮಾಡದೆ ಹೋಗಿದ್ರೆ ನನ್ನ ಮರ್ಯಾದೆ ಹೋಗೋದು. ಏನೋ ಕಾನ್ಸ್ಟೇಬಲ್ ಒಳ್ಳೆ ಹುಡುಗ ಅಂತ ಬಟ್ಟೆ ಒಗೆಯಕ್ಕೆ ಮನೇಲಿ ಇಟ್ಕೊಂಡ್ರೆ ನನ್ ತಂಗಿಗೆಲ್ಲ ನೋಡಿದೆ. ಹಲೋ, ದಯವಿಟ್ಟು ಪಬ್ಲಿಕ್ ಗೆ ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ಬೇಡಿ. ನಾನೇ ನಿಮ್ ತಂಗಿಗೆ ಲೈನ್ ಹೊಡಿಯಕ್ ಬಂದಿಲ್ಲ. ನಿಮ್ ಮನೇಲಿ ಚಾಕರಿ ಮಾಡಕ್ ಬಂದಾಗ ನಿಮ್ ತಂಗಿ ಹಿಂದೆಯಿಂದ ಬಂದು ಲಾಕ್ ಮಾಡ್ಕೊಂಡು ಕರ್ಕೊಂಡೋಗಿ ರೇಪ್ ಮಾಡಿದ್ಲು. ಆ ಅವಮಾನ ನೀವು ತಡೆಯಕ್ಕಾಗದೆ ನನಗೆ ಪ್ರಮೋಷನ್ ಕೊಟ್ಟು ಇನ್ಸ್ಪೆಕ್ಟರ್ ಮಾಡಿ ಮದ್ವೆನೂ ಮಾಡಿ ಜೊತೆಗೆ ಒಂದು ವೇಸ್ಟ್ ಪ್ರಾಪರ್ಟಿ ಕೊಟ್ಟಿದ್ದೀರಾ. ಅದೇ ನಿಮ್ ಸಿಸ್ಟರ್. ಸರ್, ನಾನ್ ಡ್ಯೂಟಿ ಮೇಲೆ ಇದ್ದೀನಿ. ನನ್ನ ಮೇಲೆ ಕೈ ಮಾಡಿದ್ರೆ ನಿಮ್ಮ ಬಟ್ಟೆ ಕಳ್ಸ್ಕೊಂಡು ಪರ್ಮನೆಂಟ್ ಆಗಿ ಮನೇಲಿ ಇರ್ಬೇಕಾಗತ್ತೆ. ಇದೆಲ್ಲ ಬೇಕಾ? ಓಕೆ ಓಕೆ ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಬನ್ನಿ. ಈಗ ಕೇಳ್ರಿ, ಇಲ್ಲಿ ಹೇಳ್ರಿ. ನೆಟ್ಟಗ್ ನಿಂತ್ಕೊಳ್ರಿ. ಈಗ ಕೊಲೆಗಾರನ ಈ ಮಟ್ಟದಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಇಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅವರು ಸೂಪರ್ ಕಿಲ್ಲರ್ಸ್ ಇರ್ಬೇಕು. ಅವರೆಲ್ಲ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿರೋರು ಸರ್. ಮಾರ್ಕೆಟ್ ಅಲ್ಲಿ ನಿಂತಿರ್ತಾರೆ ಸರ್ ಚಪ್ಪರ್ಗಳು. ಪಿಕ್ ಪಾಕೆಟರ್ಸ್ ಆದ್ರೆ ಅಷ್ಟು ಮೋಸ್ಟ್ ವಾಂಟೆಡ್ ವ್ಯಕ್ತಿನ ಎತ್ಕೊಂಡು ಹೋಗಿ ಮರ್ಡರ್ ಮಾಡ್ತಾರೇನ್ರಿ? ಮೋಸ್ಟ್ ವಾಂಟೆಡ್ ವ್ಯಕ್ತಿನ? ಯಾವ್ದು ಆ ತಲೆನಾ? ಅದೇ ನಕ್ಸಲೈಟ್ ಇಲ್ಲ ಟೆರರಿಸ್ಟ್. ಟೆರರಿಸ್ಟು ಅಲ್ಲ, ನಕ್ಸಲೈಟು ಅಲ್ಲ. ಇಡೀ ಬೆಂಗಳೂರನ್ನೇ ತನ್ನ ಅಡ್ಡ ಮಾಡ್ಕೊಂಡ ಡಾನ್ ತಲೆ ಅದು.